ಕಲಬುರಗಿಯ ಪೂಜಾರಿ ಚೌಕ್ ಬಳಿ ಅಲೆಮಾರಿ ಜನಾಂಗದವರು ಸಾಕಷ್ಟು ವರ್ಷಗಳಿಂದ ವಾಸ ಮಾಡ್ತಾ ಇರುವಂಥದ್ದು. ಹಾಗೆ ವಾಸ ಮಾಡ್ತಾ ಇದ್ದಂಥ ಅಲೆಮಾರಿ ಜನಾಂಗದ ಗುಡಿಸಲನ್ನು ತೆಗೆದು ಹಾಕೋದಕ್ಕೆ ಇವತ್ತು JCBಯನ್ನು ತೆಗೆದುಕೊಂಡು ಬಂದು ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಮುಂದಾಗಿರುವಂಥದ್ದು. ಇಲ್ಲಿರುವಂಥ ಸಾಕಷ್ಟು ಕುಟುಂಬಗಳು ಇದೀಗ ಸೂರನ್ನು ಕಳೆದುಕೊಳ್ಳುವಂಥ ಒಂದು ಆತಂಕ ಸೃಷ್ಟಿಯಾಗಿರುವಂಥದ್ದು. ಸುಮಾರು 60-70 ಗುಡಿಸಲುಗಳಲ್ಲಿ ಸಾಕಷ್ಟು ಜನ, ನೂರಾರು ಜನ ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ತಮ್ಮ ತಮ್ಮ ಕುಟುಂಬದ ಜೊತೆ ವಾಸ ಮಾಡ್ತಾ ಇರುವಂಥದ್ದು. ತಮ್ಮ ಚಿಕ್ಕ ಮಕ್ಕಳ ಜೊತೆಗೆ ಇದೇ ಗುಡಿಸಲುಗಳಲ್ಲಿ ವಾಸ ಮಾಡ್ತಾ ಇರುವಂಥದ್ದು. ವಯೋವೃದ್ಧರು ಎಲ್ಲರೂ ಕೂಡ ಇದ್ದಾರೆ. ಅವರು ಸಾಕಷ್ಟು ಆತಂಕ, ನೋವನ್ನು ಹೊರಹಾಕ್ತಾ ಇರುವಂಥದ್ದು. ಪ್ರತಿನಿತ್ಯ ಈ ಕೊಡಗಳನ್ನು ಮಾರಾಟ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಂಥ ನೂರಾರು ಕುಟುಂಬಗಳು ಇಲ್ಲೇ ಶೆಡ್ಡನ್ನು ಹಾಕ್ಕೊಂಡು, ಗುಡಿಸಲನ್ನು ಹಾಕ್ಕೊಂಡು ಜೀವನವನ್ನು ನಡೆಸ್ತಾ ಇರುವಂಥದ್ದು. ಹಾಗೆ ಬದುಕ್ತಾ ಇರುವಂಥ ಕುಟುಂಬಗಳಿಗೆ ಇದೀಗ ಆಹಾರ ಇಲಾಖೆ ಅಧಿಕಾರಿಗಳು, ಪೊಲೀಸರ ಮುಖಾಂತರ ಬಂದು ಅದನ್ನು ತೆರವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಒಂದು ವೇಳೆ ತೆರವು ಮಾಡಿದ್ರೆ ನಾವು ಎಲ್ಲಿಗೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿರುವಂಥ ಮಹಿಳೆಯರು, ವೃದ್ಧರು ಎಲ್ಲರೂ ಕೂಡ ಆತಂಕ ಹೊರಹಾಗ್ತಾ ಇರುವಂಥದ್ದು. ನಾನು ನೇರವಾಗಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತೇಳಿ. ಅಜ್ಜಿ ಹೇಳ್ರಿ, ಏನು ಸಮಸ್ಯೆ ಆಗಿರೋದಂತ? ಏನು ಸಮಸ್ಯೆ ರೀ? ನಮ್ಗೆ ಇರಕ್ಕೆ ಜಾಗ ಇಲ್ರಿ. ನಾವು ವಾಸ ಮಾಡಿ ಇಲ್ಲಿ 40 ವರ್ಷ ಆಯ್ತು ರೀ. ನಮ್ಮ ಮಕ್ಕಳು ಮರಿ ತೊಗೊಂಡಿದ್ದೇವೆ. ಇಲ್ಲಿ ಹಾವು ಕೂಟ ಕಡದು ಸತ್ತಾರಿ ನಮ್ಮ ಗಣಸ್ ಮಕ್ಕಳು. ಇದ್ವಾರ ರೀ, ಇಷ್ಟು ಮಂದಿ ಈ ಥರ ನಾವು ಇಲ್ಲಿ ಬದುಕ್ತೇವ್ರಿ. ಬೆಳಕಿಲ್ರಿ, ಲೈಟ್ ಇಲ್ಲ, ನಮಗೆ ನೀರಿಲ್ಲ. ಅಂದ್ರೂ ಮನೆ ಹುಡುಕಿ ನಾವು ನೀರು ತರ್ತೇವ್ರಿ, ನೀರು ಕುಡಿತೇವೆ. ಕೈಲಿ ಆಲಾರ್ದವ್ರು ಕುಂಟಿದ್ದೇವೆ, ಕೂಡಿದ್ದೇವ್ರಿ, ಕಣ್ಣಿಲ್ದವ್ರು ಇದ್ದೇವೆ. ಇಲ್ಲಿ ಎಷ್ಟೋ ಮಂದಿ ಇದ್ದೇವ್ರಿ. ಈ ಸಮಸ್ಯೆ ಅದ ರೀ. ನಮ್ಗೆ ಇರಕ್ಕೆ ಜಾಗ ಕೊಡ್ರಿ, ನಾವು ಎಲ್ಲಿ ಬೀರ್ತೇವಪ್ಪ. ನಮಗೆ ಬೇಕಲ್ಲ, ನಾವು ಎಲ್ಲಿ ರೋಡಿನ ಮೇಲೆ ಬೀಳಾಮ್ರಿ. ನಮಗೆ ಜಾಗ ಇವತ್ತು ಬೆಳಗ್ಗೆ ಯಾರು ಬಂದಿರು? ಏನು ರೀ, ಅದು ಬುಲ್ಡೇಜರ್ ತಂದು ನಿಂದ್ರಸಲ್ರಿ. ನಮಗೆ ಖಲಾಸ್ ಮಾಡಲ್ರಿ ಯಾಕ್ರಿ. ನಾವು ಹೆಣ್ಮಕ್ಳು ಅಷ್ಟು ಮಂದಿ ನಿಂದಿರ್ತೀವಿ. ನಮಗೆ ಖಲಾಸ್ ಮಾಡಿ ನಮ್ಗೆ ಗುಡ್ಸಿ ಮುರಿಯಲ್ರಿ ಯಾಕ್ರಿ. ಅಷ್ಟು ನಾವು ಈಗ ನಿರ್ಧಾರಾಗಿ ನಿಂತಿದ್ದೇವೆ ನೋಡ್ರಿ. ನಾವು ಪೂರ ನಿಂದಿರ್ತೇವ್ರಿ. ಸಾಲ ನಮ್ಮ ಹೆಣ್ಮಕ್ಳಿಗೆ ನಮಗೆ ಎಲ್ಲರಿಗೆ ಖಲಾಸ್ ಮಾಡ್ಲಿರಿ. ಆಮೇಲೆ ನಮ್ಗೆ ಗುಡ್ಸಿಕ್ಕಿತ್ರಿ. ನಮ್ಗೆ ಇಟ್ಟು ಗುಡ್ಸಿಗೆ ಇಟ್ಬೇಡ್ರಿ. ಯಾಕಂದ್ರೆ ಇದನ್ನ ನಾವು ವಾಸ ಮಾಡಿದೇವ್ರಿ. ಆ ಗುಡ್ಸ್ಯಾಗ ನಾವು ಇದ್ದಿದ್ದೇವ್ರಿ, ನಾವು ಸಂಸಾರ ಮಾಡಿದೇವ್ರಿ. ನೀವು ಬಿಲ್ಡಿಂಗ್ ಬೊಳೊಳ್ಳೆ ಮನ್ಯಾಗ ಕೂತಿರಿ, ನಾವು ಇಂಥ ಗುಡ್ಸ್ಯಾಗ ಮಾಡಿದೇವ್ರಿ. ಇದು ಲೈಟ್ ಇಲ್ದೆ ಕತ್ಲಾಗ. ಅಂದ್ರೆ ಇವು ಮನೆ ನಮ್ಗೆ ಅವೇ ನಮಗೆ ಜನ್ಮಕ್ಕಾವತ್ರಿ. ನಾವು ಸತ್ತ ಮೇಲೂ ನಮ್ಗೆ ಅದೇ ಪರಿಸ್ಥಿತಿ ಅದ. ಅದು ಬರ್ತದ್ರಿ. ಪೈಲೆ ನಮಗೆ ಖಲಾಸ್ ಮಾಡ್ಬೇಕ್ರಿ, ಆಮೇಲೆ ನಮ್ಮ ಝೋಪಡಿ ಕೈ ಹಚ್ಬೇಕ್ರಿ. ಇಲ್ಲ ಈಗ ಮತ್ತೊಬ್ರು ಇದ್ರೆ ಏನು ಮಾಡ್ತೀರಮ್ಮ? ಇಲ್ಲೆಲ್ಲ ತಾವು ಇಷ್ಟು ಜನ ಇದ್ರಿ, ಏನು ಕೆಲಸ ಮಾಡ್ತೇವ್ರಿ? ಕೊಳ ಮಾರ್ತೇವೆ ನಾವು. ಕೊಳ ಮಾರಿ ಬದುಕ್ತೇವ್ರಿ. ಮತ್ತು ಏನಿಲ್ರಿ, ಇದೇ ಕೆಲಸ ಆದ್ರಿ ನಮ್ಗೆ. ಇದು ಕೆಲಸ ಬಿಟ್ಟು ನಮ್ದು ಏನು ಮತ್ತೊಂದು ಕೆಲಸ ಇಲ್ರಿ. ಇದು ಯಾಕಂದ್ರೆ ಪೂರ ಮನೆ ತಿರುಗಾಡಿ ನೀರು ತರ್ತೇವ್ರಿ, ಅದು ತರ್ತೇವ್ರಿ. ಇಷ್ಟು ದಿನ 40 ವರ್ಷ ಐತ್ರಿ ನಿಂತೇವ್ರಿ. ನಾವು ಇಲ್ಲೇ ಇದ್ದೇವ್ರಿ. ಯಾರು ಖದರ್ ಮಾಡಿಲ್ಲ. ಒಂದು ಮೇಡಮ್ 1 kg ಖದರ್ ಮಾಡಿದ್ರು ನಮ್ಗೆ. ಇಟ್ಟು ಮಾಡಿದ್ರು ಮಂದಿ ಎಲ್ಲ ಹೊಟ್ಟೆ ಕಿಚ್ಚಿ ಹಾರಿ. ಇಲ್ಲಿ ಹಿಂಗೆ ಮಾಡ್ಲತ್ತಾರ, ಹಿಂಗೆ ಜಾಗದ ಕಬ್ಜಾದಾಗ ತಗೊಲತ್ತಾರ ಅಂದಿದ್ದು ಬಳಕೆ ಮೇಡಮ್ ಬಂದಳ್ರಿ. ಬೋರ್ ಹೊಡೆ ಹೊತ್ತಿಗಿನೂ ಈಗ ನಿಮ್ಗೆ ಏನಾದ್ರು ನಾವು ಹಿಂಗೆ ತೆಗಿತೀವಿ, ನಿಮ್ಮ ಗುಡಿಸಲು ಎಲ್ಲ ತೆಗಿತೀವಿ ಅಂತ ನೋಟಿಸ್ ಕೊಟ್ರೆ? ಹಾಂ, ಕೊಟ್ಟಾರ ಬಂದಾರ ರೀ. ಈಗ ನಿನ್ನೆ ಬಂದಾರ ರೀ. 6ಕ್ಕೆ ಬಂದಾರ ನಿನ್ನೆ. ಬಂದ್ ಕೇಸಿ ಡೋಜರ್ ತಂದು ಕೇಸಿ ಕಿತ್ತಿ ಹಾಕ್ತೇವೆ ಅಂತ ಹೇಳಿ ಬಂದಾರ ರೀ. ಈಗ ನಮ್ಗೆ ಜಾಗ ಕೊಡ್ಲಿರಿ, ನಮಗೆ ಎಲ್ಲಿನ ಹೋಗಿ ಇರ್ತೇವ್ರಿ ಸಾಬ್ರಿ ನಾವು. ಸೊ ಇದಿಷ್ಟು ಇಲ್ಲಿರುವಂಥ ಕುಟುಂಬಗಳ ಜನರು ಹೇಳ್ತಾ ಇರುವಂಥದ್ದು. ನಾವು ಸಾಕಷ್ಟು ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಾ ಇದ್ವಿ, ಆದರೆ ಇವತ್ತು ಏಕಾಏಕಿ ಇವ್ರು ಬಂದು ನಮ್ಮನ್ನು ತೆರವು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಎಲ್ಲಿಗೆ ಹೋಗಬೇಕು ನಾವು ಅನ್ನುವಂಥ ಆತಂಕ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು.